ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ.
ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಮರ್ಷಿಯಲ್ ಆಯ್ತು. ಈಗ ಕಿಚನ್ಗೂ ತಟ್ಟುತ್ತಾ ಬಿಸಿ ಅಡುಗೆ ಮನೆ ಸಿಲಿಂಡರ್ಗೂ ತಟ್ಟಲಿದೆಯಾ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ? ಗ್ಯಾಸ್ ಬುಕಿಂಗ್ಗೆ ಮುಗಿಬಿದ್ದಿದ್ದಾರೆ ರಾಜಧಾನಿಯ ಜನ. ಸಿಲಿಂಡರ್ ಖಾಲಿ ಆಗ್ತಾ ಇದ್ದಂತೆ ಹೊಸ ಸಿಲಿಂಡರ್ ಸಿಗ್ತಾ ಇಲ್ಲ. ಇವತ್ತು ಗ್ಯಾಸ್ ಖಾಲಿಯಾಗಿ ಬುಕ್ ಮಾಡಿಕೊಂಡ್ರೆ 25 ದಿನ ವೇಟ್ ಮಾಡಬೇಕು. ಒಂದು ಸಿಲಿಂಡರ್ ಖಾಲಿ ಆದ್ರೆ ಇನ್ನೊಂದು ಮನೆಗೆ ತಲುಪಲಿಕ್ಕೆ ಮಿನಿಮಮ್ 25 ದಿನ ಕಾಯಲೇಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ಗ್ರಾಹಕರು ಬುಕಿಂಗ್ ಮಾಡಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ.